ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ನಮ್ಮ ಪಾವಗಡ ತಾಲೂಕು ಘಟಕದ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ನೂತನವಾಗಿ ಪ್ರಾರಂಭಿಸಿದ್ದೀವಿ. ಆಮ್ ಆದ್ಮಿ ಪಕ್ಷದ ನೂತನ ಕಚೇರಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸಾರು ಈಗ ತಾನೇ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಆ ಕಡೆ ಇರತಕ್ಕಂಥವರು ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರು ಸೀತಾರಾಮ್ ಗುಂಡಪ್ಪ ಸರ್ ಅಂತ, ಇವರು ಜಯರಾಮಯ್ಯ ಅಂತ ಅಂದ್ಬಿಟ್ಟು ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಇನ್ನು ನನ್ನ ಎಡಭಾಗದಲ್ಲಿ ಇರುವವರು ಜಗದೀಶ್ ತದ್ದಮ್ ಅಂತ ಅಂದ್ಬಿಟ್ಟು ಮಾಧ್ಯಮ ಉಸ್ತುವಾರಿ. ಇವತ್ತಿನ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಅಂತ ಅಂದ್ಬಿಟ್ಟು ನನ್ನ ಹಿಂಬದಿಯಲ್ಲಿದ್ದಾರೆ, ಕಾಣಲಿಲ್ಲ. ಸೊ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಲಿದ್ದಾರೆ. ಆತ್ಮೀಯ ಮಿತ್ರರೇ, ಇಡೀ ರಾಜ್ಯದಲ್ಲಿ ಇವತ್ತು ರಾಜಕಾರಣದ ಆವರಿಸಿಕೊಂಡಿರ್ತಕ್ಕಂಥ ಕೇವಲ ಎರಡು ಪಕ್ಷ, ಅದ್ರ ಜೊತೆಗೆ JDS ಪಕ್ಷ ನಿರಂತರವಾಗಿ ಸುಮಾರು ವರ್ಷಗಳಿಂದ ಪರ್ಯಾಯ ವ್ಯವಸ್ಥೆಯೇ ಇಲ್ಲದೆ ಇರೋ ರೀತಿಯಲ್ಲಿ ಅವರ ಆಡಳಿತದ ವ್ಯವಸ್ಥೆ ಹಿಂದಿನ ಸರ್ಕಾರ, ಇವಾಗಿನ ಸರ್ಕಾರ, ಅದು BJPಯ ಸರ್ಕಾರ ಇರ್ಬೋದು, ಕೋಯಿಲಿಷನ್ ವಿತ್ JDS ಅಥವಾ ಕಾಂಗ್ರೆಸ್ ಪಕ್ಷ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳ ಸರಮಾಲೆಯಲ್ಲಿ ಜೊತೆಯಲ್ಲಿ ಇಟ್ಕೊಂಡಿದ್ದಾವೆ. ಸುಳ್ಳು ಭರವಸೆಗಳ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಮುಸುಕಿನಲ್ಲಿ ಮರೆ ಮಾಡಿದ ಹಾಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಬೇಕಾದ ಹಾಗೆ ಅವರ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ, ಅವರ ಕುಟುಂಬ ರಾಜಕಾರಣಕ್ಕೆ, ಜಾತಿ ರಾಜಕಾರಣಕ್ಕೆ, ಅವರು ನಂಬಿರ್ತಕ್ಕಂಥ ಸಂಘ ಸಂಸ್ಥೆಗಳ ಅನುಕೂಲಕ್ಕೋಸ್ಕರವಾಗಿ ಅವರು ಹೇಳಿದಾಗೆ ಕೇಳ್ತಕ್ಕಂಥದ್ದು ಸ್ವಾಯತ್ತತೆಯನ್ನು ಕಳ್ಕೊಂಡಿದ್ದಾರೆ. ಅವರು ಸ್ವಾಯತ್ತತೆಯನ್ನು ಕಳ್ಕೊಳ್ಳೋದ್ರ ಜೊತೆಗೆ ಇದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ ಎಲ್ಲರನ್ನೂ ಮುಳುಗಿಸಿ ತಾವು ಏಕಮೇವಾದ್ವಿತೀಯ ಅನ್ನೋ ಅಧಿಕಾರವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಸ್ವಾಯತ್ತತೆ ಸಂಸ್ಥೆಗಳು ಅಂತ ಏನಿದ್ದಾವೆ, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು ಅಥವಾ ಲೋಕಾಯುಕ್ತಗಳಿರ್ಬೋದು ಅಥವಾ ರಾ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಎಲ್ಲವನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರಿಗೆ ಬೇಕಾದವರ ಸರ್ಕಾರಗಳನ್ನು ಮುಗಿಸೋದಕ್ಕೋಸ್ಕರವಾಗಿ ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡ್ಕೊಂಡು ಬಂದಿರೋದು ತಾವೆಲ್ಲರೂ ನೋಡಿದ್ದೀರ. ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಕೇಜ್ರಿವಾಲ್, ನಮ್ಮ ಪಕ್ಷದ ಕೇಜ್ರಿವಾಲ್ ಅವರ ಅಧಿಕಾರ 10 ವರ್ಷ ಮಾಡಿದ ಮೇಲೂ ಹಗರಣದಲ್ಲಿ ಕ್ಲೀನ್ ಚಿಟ್ ಮೊನ್ನೆ ಕೋರ್ಟ್ನವ್ರು ಕೊಟ್ಟಿದ್ದಾರೆ. ಅಂದರೆ ಅಷ್ಟೂ ದಿವಸ ಅವರು ಜೈಲಿಗೆಲ್ಲ ಹಾಕಿ ಅವರನ್ನು ಹಿಂಸೆ ಕೊಟ್ಟಿದ್ದು ನೋಡಿದ್ದೀವಿ. ಕೊಲೆ ಮಾಡಿದವ್ರನ್ನ ಆಚೆ ಇಟ್ಟಿದ್ದಾರೆ, ದರೋಡೆ ಮಾಡಿದವ್ರನ್ನ ಆಚೆ ಇಟ್ಟಿದ್ದಾರೆ, ಗಣಿ ಲೂಟಿ ಮಾಡಿದವ್ರನ್ನ ಆಚೆ ಇಟ್ಟಿದ್ದಾರೆ, ದೇಶಭ್ರಷ್ಟ 10,000 11,000 ಕೋಟಿ ಲೂಟಿ ಮಾಡಿದ ಬ್ಯಾಂಕ್ನವ್ರನ್ನ ಹಿಡಿಯೋಕ್ಕಾಗದೆ, ಅವ್ರನ್ನ ಅರೆಸ್ಟು ಮಾಡೋಕ್ಕಾಗದೆ ವಿದೇಶದಲ್ಲಿ ಸುಖವಾಗಿರೋ ರೀತಿಯಲ್ಲಿ ಇಟ್ಕೊಂಡ್ಬಂದಿದ್ದಾರೆ. ಇದಲ್ಲದೆ ತಾವು ಅಧಿಕಾರ ಮಾಡ್ತಕ್ಕಂಥ ಸರ್ಕಾರಗಳಲ್ಲೇ ಬೇಕಾದಷ್ಟು ಜನ, ನೂರಾರು ಜನ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರು MP ಗಳಿದ್ದಾರೆ, MLAಗಳಿದ್ದಾರೆ. ಇವೆಲ್ಲ ನಮ್ಮ ಜನರಲ್ಲಾಗಿ ಹೇಳ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ನಂಬಿ ಇಷ್ಟು ವರ್ಷ 75 ವರ್ಷ ಕಳೆದಿದ್ದೀವಿ. ನಾವು ಡೆಲ್ಲಿಯನ್ನು ನೋಡಿದ್ದೀವಿ, ಪಂಜಾಬನ್ನು ನೋಡಿದ್ದೀವಿ, ಹಾಗೆ ರೀಜನಲ್ ಪಾರ್ಟಿಗಳು ಬೇರೆ ಬೇರೆ ತಮಿಳುನಾಡಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಅಸ್ಸಾಂನಲ್ಲಿರ್ಬೋದು, ಕೇರಳದಲ್ಲಿ. ಹಾಗಾಗಿ ರೀಜನಲ್ ಪಾರ್ಟಿಗಿಂತ ನಾವೆಲ್ಲರೂ ಸೇರಿ ಒಂದು ಪರ್ಯಾಯ ವ್ಯವಸ್ಥೆ ಬೇಕು ಅಂತ ಕೇಜ್ರಿವಾಲ್ ಅವರು ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಬೇಸರ ಬಂದಿರತಕ್ಕಂಥ ಯಾವುದೇ ಮತದಾರರಿಗೆ ನಮ್ಮ ಹಕ್ಕನ್ನು ನಾವು ಚಲಾಯಿಸೋದಕ್ಕೆ ಒಂದು ರೀತಿಯ ಯಾರು ನಿಂತಿರೋ ಮೂವರಲ್ಲಿ ಯಾರೂ ಯೋಗ್ಯರಿಲ್ವಲ್ಲ ಅಂತ ಅಂದಾಗ ನೋಟೋ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಸೀತಾರಾಮ್ ಗುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ನಾನು ಮೂಲ ಅಧ್ಯಕ್ಷ, ಅವರು ಕಾರ್ಯಾಧ್ಯಕ್ಷರು ಮತ್ತು ಆಂಜನಪ್ಪನವರು ಮತ್ತು ನಮ್ಮ ಇಲ್ಲೊಂದು ಪಕ್ಷದ ಸಂಘಟನೆಗೋಸ್ಕರ ಒಂದು ಸ್ಥಳ ಬೇಕಾಗಿದೆ. ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇದ್ದರೂ ನಮಗೆ ಕರಪ್ಷನ್ ಫ್ರೀ ಅನ್ನತಕ್ಕಂಥ ನೀತಿಯನ್ನು ಪಾಲಿಸ್ಕೊಂಡು ಬಂದಿರೋರು, ಬೇಸಿಕ್ ನೀಡ್ಸ್ ದೇಶದ ಪ್ರಜೆಗಳಿಗೆ ಏನು ಬೇಕಾಗಿದೆ, ಆರೋಗ್ಯ ಮತ್ತು ಶಿಕ್ಷಣ, ಅದಕ್ಕೆ ಮೂಲಭೂತವಾದಂಥ ತತ್ವವನ್ನು ಇಟ್ಕೊಂಡು ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಮಾಡಿದ್ರಿಂದ ಈ ಬಾರಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಯಾವ ಗಳಿಗೆಲ್ಲಿ ಬೇಕಾದರೂ ಆಗಿ ನೋಡಿ. ಇಲ್ಲೇ ಹೇಳ್ತದೆ, ಯಾವುದೇ ಸರ್ಕಾರವು 10-12 ವರ್ಷಗಳಿಂದ ಒಂದೇ ಒಂದು ಚುನಾವಣೆಯನ್ನು ಮಾಡದೆ ವಿಕೇಂದ್ರೀಕರಣದ ಉದ್ದೇಶ ಏನಿತ್ತು, ಅಧಿಕಾರವನ್ನು ಸಾರ್ವಜನಿಕರಿಗೆ ಕೈಗೆ ಕೊಡಬೇಕು, ಪ್ರತಿನಿಧಿಗಳ ಕೈಗೆ ಕೊಡಬೇಕು ಅಂತ ಇದೆ. 10-15 ವರ್ಷದಿಂದ ತಾಲೂಕ್ ಪಂಚಾಯಿತಿ ಆಗಿಲ್ಲ, ಜಿಲ್ಲಾ ಪಂಚಾಯಿತಿ ಆಗಿಲ್ಲ, ಆಮೇಲೆ ನಗರ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆ ಎಷ್ಟೋ ವರ್ಷಗಳಾಗೋಗಿದೆ. ಅಡ್ಮಿನಿಸ್ಟ್ರೇಟರ್ನ ಹಾಕೊಂಡು ಲೂಟಿ ಮಾಡ್ತಕ್ಕಂಥ ಪರಿಸ್ಥಿತಿ.
ಈಗಲೂ ಚುನಾವಣೆ ಬಂದಿದೆ, ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಗೆಲ್ಲೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವೂ ಚುನಾವಣೆಯನ್ನು ಮುಂದೂಡ್ತಿರ್ತದೆ, ರಾಜ್ಯ ಸರ್ಕಾರವೂ ಚುನಾವಣೆಯನ್ನು ಮುಂದೂಡ್ತಿರ್ತದೆ. ಆ ದೃಷ್ಟಿಯಿಂದ ಹೊಸದಾಗಿ ನಾವು ಜೀವವನ್ನು ಕೊಡಬೇಕು ಇದಕ್ಕೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮ್ಮ ರಾಮಾಂಜನೇಯ ನಮ್ಮ ಅಧ್ಯಕ್ಷರು ಸೇರಿಕೊಂಡು ಜಯರಾಮಪ್ಪನವರು ಇಬ್ಬರು ಸೇರಿಕೊಂಡು ಈ ತುಮಕೂರು ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದ ನೆಲೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಸ್ವಂತ ಕಟ್ಟಡ, ನಮ್ಮ ಇರುವ ಇತಿಮಿತಿಯ ಆರ್ಥಿಕ ಅನುಕೂಲಗಳು, ಆಮೇಲೆ ಪ್ರಬಲವಾದ ರಾಜಕಾರಣಿಗಳು ನಮ್ಮ ಜೊತೆಲಿಲ್ಲ. ಈಗಾಗಲೇ ಮಾಜಿಯಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ಒಬ್ಬನೇ ಈ ಪಾರ್ಟಿಯೊಳಗೆ ಸದ್ಯದಲ್ಲಿ ಇರ್ತಕ್ಕಂಥದ್ದು. ನಾನು ಕೂಡ ಅವರ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಅಥವಾ ಆಸ್ತಿಯನ್ನು ಮಾಡಿದ್ದೇ ಇರೋದ್ರಿಂದ ನಮ್ಮದೇನಾದರೂ ಮಾತು ಮತ್ತು ನಮ್ಮ ಸಿದ್ಧಾಂತ ಮತ್ತು ನೀತಿ, ಈ ದೃಷ್ಟಿಯಲ್ಲಿ ಈ ಚಿಕ್ಕದೊಂದು ರೂಮ್ ಕಟ್ಟಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ MLAಗಳು ಸ್ಥಾನವನ್ನು ಗೆಲ್ಲೋ ತನಕ ತಾಲೂಕು ಪಂಚಾಯತಿಂದ ಎಲ್ಲವನ್ನು ಸುಗಮವಾಗಿ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಕೇಳೋದಕ್ಕೆ ಈ ಒಂದು ಪಾವುಗಳ ಜನತೆಯಲ್ಲಿ ಒಂದು ಕೈ ಮುರಿದು ಮತದಾರರಲ್ಲಿ ಪರ್ಯಾಯ ನಾವಿದ್ದೇವೆ, ಯೋಚನೆ ಮಾಡಿಬಿಡಿ, ಧೈರ್ಯವಾಗಿ ಮುಂದೆ ಬನ್ನಿ ಅಂತ ಹೇಳೋದಕ್ಕೋಸ್ಕರ ರಾಮಾಂಜನೇಯನವರು ಮತ್ತು ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಅವರ ಗಟ್ಟಿ ಧ್ವನಿ ಇಟ್ಕೊಂಡು ಹೊರಟಿದ್ದೀವಿ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತೀವಿ ಅಂತ ಹೇಳೋದಕ್ಕಿಂತ ಛಲ ಬಿಡೋದ ತೆಲುಗು ಥರ ನಾವು ಮಾಡಲೇಬೇಕಾಗಿದೆ. ಹೀಗೇನೆ ಹಿಂದೆ ಒಂದು ಸತಿ ಅಣ್ಣಾ ಹಜಾರೆ ಅವರ ನಾಯಕತ್ವದಲ್ಲಿ ಮುಖಂಡತ್ವದಲ್ಲಿ ಭ್ರಷ್ಟರಹಿತ ಸರ್ಕಾರ ಅಂತ ಮಾಡೋಕ್ಕೆ ಹೋಗಿ ಇಡೀ ಸ್ವೀಪ್ ಮಾಡೋದು ಇಲ್ಲಿ ಡೆಲ್ಲಿಯಲ್ಲಿ, ಪಂಜಾಬ್ನಲ್ಲಿ. ಆ ರೀತಿಯ ಮುಂದಿನ ದಿನಗಳಲ್ಲಿ 2008 ತನಕ ನಿರಂತರವಾಗಿ ಕೆಲಸ ಮಾಡ್ತೀವಿ. ಆ ದೃಷ್ಟಿಯಿಂದ ಒಳ್ಳೊಳ್ಳೆ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಲಿದ್ದಾರೆ. ಆಮ್ ಆದ್ಮಿ ಹೆಸರೇ ಹೇಳುತ್ತೆ ಸಾಮಾನ್ಯ ಜನರ ಪಕ್ಷ. ಸಾಮಾನ್ಯ ಜನರು ಯಾಕೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ ತಾಲೂಕ್ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ ಇಂಥದ್ದೆಲ್ಲರೂ ಕೂಡ, ಮತ್ತು MLA ಯಾಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಪ್ರಜೆ ಅನ್ನೋ ದೃಷ್ಟಿಯಿಂದ ಈ ನಿರಂತರ ಹೋರಾಟಕ್ಕೆ ಇಲ್ಲಿ ಬಂದಿದ್ದೀವಿ. ನಿಮ್ಮ ಮಾಧ್ಯಮದವರು ನಮಗೆ ಹೆಚ್ಚಿನ ಸಹಕಾರ ನೀಡಬಹುದು, ಆದರೆ ನಾವು ಬೇರೆ ಲೋಪದೋಷಗಳನ್ನು ಹೇಳೋದಕ್ಕೆ ನಮಗೆ ಹಕ್ಕಿರೋದ್ರಿಂದ ಅದನ್ನು ನಿರಂತರವಾಗಿ ಹೇಳ್ಕೊಂಡು ಬರ್ತೀವಿ. ನಿರಂತರವಾಗಿ ಚಟುವಟಿಕೆಯನ್ನು ಇವತ್ತಿನಿಂದ ಈ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳ ಜೊತೆಯಲ್ಲಿ ತಾಲೂಕು ಮತ್ತು ಇದು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆವರೆಗೂ ನಿರಂತರವಾಗಿ ನಾವು ಇಲ್ಲಿರ್ತೀವಿ ನಮ್ಮ ಮಾತನ್ನು ತಮಗೆ ತಿಳಿಸ್ತಾ ಇದ್ದೀವಿ. ತಮ್ಮ ಪ್ರಶ್ನೆ ಒಂದು ನಿಮಿಷ, ಅದೇನೋ ಸ್ವಲ್ಪ ಶಬ್ದ. ಇವತ್ತು ಕೂಡ ಮುಖ್ಯಮಂತ್ರಿ ಆಗಿದ್ದೀರಿ, ಸಿನಿಮಾ ಕ್ಷೇತ್ರವನ್ನು ಹೊರತುಪಡಿಸಿದ ರಾಜಕೀಯಕ್ಕೆ ಬಂದಿದ್ದೀರಿ. ಈ ರಾಜಕೀಯದ ಪಯಣದ ಉದ್ದೇಶ ಏನು ಅಂತ ವೈಯಕ್ತಿಕವಾಗಿ? ಒಂದು, ನನ್ನ ವೃತ್ತಿ ಜೀವನ ಏನಿದೆ ಅದು ನನಗೆ ನನ್ನ ಕುಟುಂಬಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಮತ್ತು ನನ್ನ ವೈಭವೀಕರಿಸ್ಕೊಳ್ಳೋದಕ್ಕೆ ಅನುಕೂಲ ಇದೆ. ಅದು ನನ್ನ ಖುಷಿ. ರಂಗಭೂಮಿ ಇರ್ಬೋದು, TV ಇರ್ಬೋದು, ಸಿನಿಮಾ ಮಾಧ್ಯಮ. ಸಿನಿಮಾದಲ್ಲಿ 500ಕ್ಕೂ ಹೆಚ್ಚು 550ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡೋದ್ರಿಂದ ಆರ್ಥಿಕ ಭದ್ರತೆಯನ್ನು ಪಡ್ಕೊಂಡಿದ್ದೀನಿ, ಕುಟುಂಬಕ್ಕೆ ಅನುಕೂಲ ಆಗಿದೆ, ಜನಪ್ರಿಯತೆ ಅನುಕೂಲ. ಆದರೆ ಎಲ್ಲ ಅನ್ನದ ಋಣ ಇದೆಯಲ್ಲ, ಈ ಜನ ನನಗೆ ಇಷ್ಟೊಂದು ಹೆಸರನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಚಪ್ಪಾಳೆ ಹೊಡೆದು ನನ್ನನ್ನು ಬೇರೆ ವ್ಯಕ್ತಿಗಿಂತ, ಬೇರೆ ಜನಗಳಿಗಿಂತ ದೊಡ್ಡ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ನನ್ನ ಕರ್ತವ್ಯ ಏನು ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾನೇನು ಮಾಡೋಕ್ಕಾಗದೇ ಇರೋದ್ರಿಂದ ನನ್ನ ಈ ಒಂದು ಜನಪ್ರಿಯತೆಯನ್ನು ಒಪ್ಪಿಸ್ಕೊಂಡು ಇಂತಹ ಪಕ್ಷದಿಂದ ರಾಜಕಾರಣದಲ್ಲಿ ಇದ್ಕೊಂಡು ಜನಸೇವೆಯನ್ನು, ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಇದೆ. ನಾವು ಇವತ್ತೇನಾಗಿದೆ ಅಂತಂದರೆ ರಾಜಕಾರಣಿಗಳ ಗುಲಾಮರಾಗಿ ಎಲ್ಲರೂ ಮತದಾರರು ಇರಬೇಕು ಆ ಸ್ಥಿತಿ ಇದೆ. ಗುಲಾಮಗಿರಿಯನ್ನು ನಾವು ಅಧಿಕಾರ ಮಾಡ್ತಕ್ಕಂಥ ಆಯ್ಕೆ ಆದಂಥವರು ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸಕ್ಕೆ ಬಂದಿದ್ದೀನಿ. ಓಕೆ ಸರ್, ಈಗ ಮೊದಲಿಗೆ ಸರ್ ನಮ್ಮ ಆಮ್ ಆದ್ಮಿ ಪಕ್ಷದ ಗುರಿ ಏನು? ಆಡಳಿತನ ಅಥವಾ ಮಾದರಿ ರಾಜಕೀಯ ಮಾಡಬೇಕು ಅಂತ ಹೊರಟಿಲ್ಲ? ರಾಜಕಾರಣ ಮಾದರಿ ಅಂತ ನಾನು ಹೇಳೋದಿಲ್ಲ. ಸಂವಿಧಾನದಲ್ಲಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಏನಿದೆ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಂಥವ್ರೆಲ್ಲರಿಗೂ ಕೂಡ ಅಷ್ಟೇ ಹಕ್ಕಿದೆ. ಆದರೆ ಹಕ್ಕನ್ನು ಸರಿಯಾಗಿ ಸಮರ್ಥನವಾಗಿ ಮಾಡೋದಕ್ಕೆ ನಮ್ಮದೊಂದು ಡೆಮೋಕ್ರಸಿ ಇದೆ, ಸಂವಿಧಾನ ಇದೆ, ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲರಿಗೂ ಎಲ್ಲವೂ ಸಿಕ್ಕೋ ರೀತಿಯಲ್ಲಿ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ನ್ಯೂನ್ಯತೆ ಇದೆ. ಪ್ರಜಾಪ್ರಭುತ್ವದ ಉದ್ದೇಶವೇ ಇದೆ. ಆಮೇಲೆ ಕಟ್ಟಕಡೆಯ ಮನುಷ್ಯನೂ ಕೂಡ ವಿದ್ಯಾಭ್ಯಾಸನಾಗಿರಲಿ, ವಿದ್ಯಾಭ್ಯಾಸ ಇಲ್ಲದೇ ಇರಲಿ, ಅಕ್ಷರಸ್ಥರಾಗಿರಲಿ, ಅನಕ್ಷರಸ್ಥರಾಗಿರಲಿ, ಶ್ರೀಮಂತರಾಗಿರಲಿ, ಬಡವನಾಗಿರಲಿ, ಸಮಾನ ಬದುಕನ್ನು, ಸಮಾನ ಜೀವನವನ್ನು ಕಾಣಬೇಕಾಗಿರೋದ್ರಿಂದ ಅದು 76 ವರ್ಷ ಆದರೂ ಕಂಡಿಲ್ಲ ಭಾಳಷ್ಟು ಕಡೆ. ಆ ದೃಷ್ಟಿಯಿಂದ ನಾವು ಈ ಪಾರ್ಟಿಯಲ್ಲಿ ಕೇಜ್ರಿವಾಲ್ರವರ ಮುಖಂಡದಲ್ಲಿ ಸರ್ವರಿಗೂ ಸಮಾನ ಅಂತಂದರೆ ಏನಂತಂದರೆ, ಒಬ್ಬ ಸಣ್ಣ ದಿನಗೂಲಿ ಮಾಡ್ತಕ್ಕಂಥ ಮನೆಯ ಮಕ್ಕಳು ಕೂಡ MLA ಆಗೋಕ್ಕೆ ಸಾಧ್ಯ ಮಾಡಬೇಕು ನಾವು, ಆಮೇಲೆ MP ಆಗೋಕ್ಕೆ ಸಾಧ್ಯ ಮಾಡಬೇಕು, ಅಧಿಕಾರ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಸಣ್ಣ ಸಣ್ಣ ಸಮಾಜಗಳೇನಿದ್ದಾವೆ ವೃತ್ತಿ ಹೇಳೋಕ್ಕಾಗದೇ ಇರ್ತಕ್ಕಂಥದ್ದು, ಜಾತಿ ನಿಲ್ದಕ್ಕಾಗದೇ ಇರೋ ಚುನಾವಣೆ, ಅಂಥವ್ರನ್ನೆಲ್ಲ ನಿಲ್ಲಿಸಿ ನಾವು ತಂದು ಅವ್ರನ್ನ ಕೊಡಿಸ್ಬೇಕು, IAS ಆಫೀಸರ್ ಆಗಂಗೆ ಮಾಡಬೇಕು. ಹಾಗಾಗಿ ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ಆರೋಗ್ಯ, ಉಚಿತವಾದ ಸೌಲಭ್ಯಗಳನ್ನು ಕೊಡುವ ಮುಖೇನ ನಮ್ಮ ಈ ತೆರಿಗೆ ಹಣವನ್ನು ಉಪಯುಕ್ತವಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ. ಪಾವಗಡದಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಪ್ರಬಲವಾಗಿರುವಂಥ ಪಕ್ಷಗಳು, ಅದರ ನಡುವೆ ಎಲ್ಲ ಒಂದು ಕಡೆ BJP ಕೂಡ ಇದೆ. ಅದರ ಪಕ್ಕಕ್ಕೆ ಈಗ ಆಮ್ ಆದ್ಮಿ ಪಕ್ಷ ಬಂದಿದೆ. ನೆಲೆ ನಿಲ್ಲಕ್ಕೆ ಸಾಧ್ಯ ಇದೆಯಾ?
ಇದು ಸಾಧ್ಯ ಅಸಾಧ್ಯ ಅನ್ನೋದಕ್ಕಿಂತ ನಿರಂತರ ಹೋರಾಟ. ಈಗ ನಾವು ಡೆಲ್ಲಿನಲ್ಲೂ ಸಾಧ್ಯ ಇತ್ತ 15 ವರ್ಷ ಶ್ರೀಮತಿ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ ಅಧಿಕಾರ ಮಾಡ್ಕೊಂಡಿದ್ರು. ಆಮೇಲೆ BJP ಪ್ರಬಲವಾಗಿ ಶುರುವಾಯಿತು. ಆಮೇಲೆ ಪಂಜಾಬ್ನಲ್ಲಿ ಬೇರೆಯವರಿದ್ರು, ನಮ್ಮವ್ರು ಇರಲೇ ಇಲ್ಲ. ಇದ್ದಕ್ಕಿದ್ದಾಗ ಯಾಕೆ ಬರುತ್ತೆ? ಈ ತಮಿಳುನಾಡಲ್ಲಿ ಇದು MG ರಾಮಚಂದ್ರ ಬಂದಾಗ, ಜಯಲಲಿತಾ ಬಂದಾಗ ಏನಾಯಿತು ಸರ್? ಪರ್ಯಾಯ ವ್ಯವಸ್ಥೆ. ಆಮೇಲೆ ಇಡೀ ರಾಷ್ಟ್ರೀಯ ಪಕ್ಷಗಳೇ ನಿರ್ಮಾಣವಾದವು. ತೆಲುಗು ನ್ಯಾಷನಲ್ ಪಕ್ಷಗಳೇ ನಿರ್ನಾಮ ಆಯಿತು. ಇದುವರೆಗೂ ಅಧಿಕಾರ ಮಾಡೋಕ್ಕಾಗಿಲ್ಲ. ಅಸ್ಸಾಂನಲ್ಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಿಮ್ಮ ಇದು ಕೇರಳದಲ್ಲಿ ಮಾಡೋಕ್ಕಾಗಿಲ್ಲ. ಅಂದಾಗ ಯಾರು ಅಪ್ಪ ಹಾಕಿದ್ದ ಆಲ್ಮರ ಅಂತ ಯಾವ ಪಕ್ಷಗಳಿದಾವೋ ಅವು ನಿರಂತರವಾಗಿ ಇರೋಕ್ಕಾಗೋದಿಲ್ಲ. ಹಾಗೆ ಇಲ್ಲೂ ನಾವು ಪ್ರಯತ್ನ ಮಾಡ್ತಿದ್ವಿ. ಇದೇ BJP ಇಲ್ಲಿಷ್ಟು 1980ರಲ್ಲಿ ಏನಿತ್ತು, ಇದೇ JDS ಏನು ಪರಿಸ್ಥಿತಿಲಿತ್ತು, ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಜನಗಳಲ್ಲಿ ಬೇಸತ್ತಾಗ, ಜನಗಳಿಗೆ ಸಿಟ್ಟು ಬಂದಾಗ ಮತ್ತು ಒಂದು ಕ್ರಾಂತಿ ಆದಾಗ ಅಂತ ಒಂದು ಕ್ರಾಂತಿಯಲ್ಲಿ ನಾವು ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಜನ ಪಾವಗಡದ ಜನ ಯಾಕೆ ಆಯ್ಕೆ ಇದು ಜೀವನ ಮಾಡೋದಕ್ಕೋಸ್ಕರ, ಆಮೇಲೆ ಸಲೀಸಾಗಿ ಎಲ್ರಿಗೂ ಸಿಗ್ತಕ್ಕಂಥ ಒಂದು ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ, ಆಮೇಲೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾವು, ನಮ್ಮ ಎಲ್ಲ ಮಕ್ಕಳುಗಳಿಗೂ ಉಚಿತವಾದ ಶಿಕ್ಷಣ ಸಿಗಬೇಕು, ಉಚಿತವಾದ ಆರೋಗ್ಯ ಸಿಗಬೇಕು, ಮನೆ ಮನೆಗೂ ಕೂಡ ನೀರಿನಲ್ಲಿ ಮೂಲ ಸೌಕರ್ಯಗಳ ಸೌಲಭ್ಯಗಳು ಸಿಗಬೇಕು, ಜನಸಾಮಾನ್ಯರ ಜೊತೆಯಲ್ಲಿ ಇದ್ಕೊಂಡು ಅಧಿಕಾರ ಮಾಡಬೇಕು. ಅವನು ಗುಲಾಮರಾಗಿ ನಮಗಿರಬೇಕೆ ಹೊರತು ನಾವು ಅವ್ರಿಗೆ ಗುಲಾಮರಾಗಿರ್ತಕ್ಕಂಥದ್ದು ಬೇಡ ಅನ್ನೋದೊಂದೇ ಉದ್ದೇಶ. ಈಗ ಆಮ್ ಆದ್ಮಿ ಪಕ್ಷವಾಗ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಟೀಕೆ ಯಾರು ಏನು ಬೇಕಾದರೂ ಮಾಡ್ಬೋದು. ಟೀಕೆಯನ್ನು ಸ್ವಾಗತ ಮಾಡ್ತೇವೆ. ನಮ್ದು ಯಾವಾಗ ಟೀಕೆ ಮಾಡ್ತಾರೋ ನಾವು ಬೆಳೀತಾ ಇದ್ದೀವಿ, ಬೆಳೆದಿದ್ದೀವಿ ಅಂತ ಅರ್ಥ. ಟೀಕೆನೇ ಇಲ್ಲದಿದ್ರೆ ಬೆಳೆದಿಲ್ಲ. ಹಳ್ಳಿ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯವಾಗಿದೆ ಹಳ್ಳಿ ಪಕ್ಷ ಅಂತ ಗ್ರಾಮೀಣ ಭಾಗದಲ್ಲಿ. ಪಂಜಾಬ್ನಲ್ಲಿ ಈಗ ಸಂಪೂರ್ಣವಾಗಿ ತಲುಪಿದ್ದೀವಲ್ವ, ಅಲ್ಲಿ 112-13 ಸೀಟ್ಗೂ 117ಕ್ಕೆ 95 ಸೀಟ್ ಗೆದ್ದಿದ್ದೀವಿ ಅಂತಂದ್ರೆ ಹಳ್ಳಿಯವರೆಲ್ಲ ಓಟ್ ಹಾಕಿರೋದ್ರಿಂದ ಗೆದ್ದಿರೋದು. ಕಾರ್ಪೊರೇಷನ್ ಹಿಡಿದಿದ್ದೀವಿ ಒಂದು ಕಡೆ ಅಂತಂದ್ರೆ ಅದನ್ನ ನಾವು ಇದು ಮಾಡಿರೋದು. ಗೋವಾದಲ್ಲಿ ಗೆದ್ದಿದ್ದೀವಿ ದಿವಸ, ಗುಜರಾತ್ನಲ್ಲಿ ನಮ್ಮ ಬೇರನ್ನ ಊರೋದಕ್ಕೆ ಸಾಧ್ಯ ಆಗಿದೆ, ಸೂರತ್ ಕಲ್ನಲ್ಲಾಗಿದೆ. ಈಗ ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು ಕಡೆ 100 ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಒಂದು ಸಣ್ಣ ಉದಾಹರಣೆ, ಚೀಫ್ ಮಿನಿಸ್ಟರ್ ಸೋಲಿಸೋದಕ್ಕೆ ಒಬ್ಬ ಮೊಬೈಲ್ ಅಂಗಡಿಯ ಕೆಲಸ ಮಾಡ್ತಕ್ಕಂಥ ನೌಕರನಿಗೆ ಸಾಧ್ಯವಾಯಿತು ಅಂತ ಅಂದ್ರೆ ಪಂಜಾಬ್ನಲ್ಲಿ ಸಾಧ್ಯ ಆಯ್ತು ಅಂತಂದ್ರೆ ಯಾಕೆ ಸಾಧ್ಯ ಆಗಿಲ್ಲ? ಜನ ಮುಖ್ಯಮಂತ್ರಿನ 20-22 ಸಾವಿರ ಮತಗಳ ಅಂತರದಿಂದ ಸೋಲಿಸಿದಾನೆ. ದುಡ್ಡಿಲ್ಲ, ಕಾಸಿಲ್ಲ, ಬರೀ ನಮಸ್ಕಾರ ಹಾಕೊಂಡು ಓಡಾಡಿರೋದು. ಅಂದ್ರೆ ಅಷ್ಟು ರೋಷ ಇದ್ದ ಜನ ಆದಾಗ ಎಲ್ಲರೂ ತೀರ್ಮಾನ ಹಾಗೆ ಆಗ. ಪಾವುಗಡ ಬರಪೀಡಿತ ಪ್ರದೇಶ, ಬರಗಾಲ, ಈ ಬೇಸಿಗೆ ಬಂದ್ರಂತೂ ಜನಜಾನುವಾರುಗಳ ಪರಿಸ್ಥಿತಿ ಅಂದರೆ ಅತಂತ್ರ ಸ್ಥಿತಿ ಇರುತ್ತೆ ಸರ್. ಅದರಲ್ಲೂ ಒಂದು ದೊಡ್ಡ ಮೇಜರ್ ಸಮಸ್ಯೆ ಪಾವುಗಡದಲ್ಲಿ ನಿರುದ್ಯೋಗ. ಯುವಕರೆಲ್ಲರೂ ಕೂಡ ಮನೆ ಬಾಗಿಲನ್ನು ತೊರೆದು ಪಟ್ಟಣ ನಗರಗಳಿಗೆ, ಬೆಂಗಳೂರು, ಬೇರೆ ಬೇರೆ ಪ್ರದೇಶಗಳು ವಲಸೆ ಹೋಗ್ತಾ ಇದ್ದಾರೆ, ಉದ್ಯೋಗ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಡೆ ಹೇಗಿದೆ? ಏನಾದರೂ ಅದ್ರ ಕಡೆ ಏನಾದರೂ ಗಮನ ಹರಿಸಿದ್ರೆ? ಒಟ್ಟಾರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರದ ದೃಷ್ಟಿಯಿಂದ ನಾವು ಪಕ್ಷ ಕಟ್ತಿದ್ದೀವಿ ಹೊರತು ನಮ್ಮ ಅನುಕೂಲಕ್ಕೆ ನಾವು ಕಟ್ತಿಲ್ಲ. ನಮಗೆ ಸೋತರೂ ಚಿಂತಿಲ್ಲ, ಗೆದ್ದರೂ ಚಿಂತಿಲ್ಲ. ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅದಕ್ಕೆ ಹೋರಾಟಕ್ಕೆ ನಿಂತ್ಕೊಂತೀವಿ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡಿದ್ರಲ್ಲ, ಯಾವುದು 1 ಕೋಟಿನೋ 2 ಕೋಟಿನೋ ದುಡ್ಡು ತಾಲೂಕು ಆಫೀಸ್ನಿಂದ ತಹಸೀಲ್ದಾರ್ ಹೋರಾಟ ಮಾಡಿದ್ರಿಂದ ಆ ದುಡ್ಡು ವಾಪಸ್ ಬಂತು ಅಂತ ಅಂದಾಗ ಎಲ್ಲ ಒಂದು ಕಡೆ ನಡೀತಿದಾವೆಲ್ಲ ಅಂಥದ್ದು ಯಾಕೆ ಓಟ್ ಹಾಕ್ತೀರಾ ಅಂತ ಹೇಳ್ತಕ್ಕಂಥದ್ದು, ಆ ಥರದ ನಿರಂತರ ಹೋರಾಟಗಳನ್ನ ನಾವು ಇಟ್ಕೊಂಡೇ ಇರ್ತದೆ ಸರ್. ಪಾವುಗಡದ ಅಭಿವೃದ್ಧಿಗೆ ಸಂಬಂಧ ನಾವು ಮತ್ತು ನಮ್ಮ ಈ ಕಾರ್ಯಕಾರಿ ಸಮಿತಿ ಏನಿದ್ದಾವೆ ಅವ್ರು ಕೂತ್ಕೊಂಡು ಪಟ್ಟಿ ಮಾಡ್ಕೋತೀವಿ, ಹೋಬಳಿ ವೈಸು ಮತ್ತು ಪಂಚಾಯತಿ ವೈಸು. ಯಾಕೆಂದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಸ್ಯೆ ಇರ್ತದೆ. ಯಾವುದೋ ಒಂದು ಪಂಚಾಯತಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದು ಪಂಚಾಯತಿನಲ್ಲಿ ರೈತರಿಗೆ ಬರ್ತಕ್ಕಂಥ ಸಮಸ್ಯೆ, ಇನ್ನೊಂದು ಕಡೆ ಕರೆಂಟಿನ ಸಮಸ್ಯೆ, ಇನ್ನೊಂದು ಕಡೆ ಆಸ್ಪತ್ರೆ ಅನಾನುಕೂಲಗಳು, ಮತ್ತು ರಸ್ತೆ. ಹಾಗೆ ನೋಡ್ಕೊಂಡು ಪಟ್ಟಿ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಸಾಮಾನ್ಯವಾಗಿ ಈ ಪಕ್ಷ ಇದೆ, ನಾವು ಬಂದಿದ್ದೀವಲ್ಲ, ಇದೇನು ಬರ್ತಾ ಇದೆ ZPTP ಅದು ಬರುತ್ತೆ ಅಂತ ಏನು ಗ್ಯಾರಂಟಿ ಇದೆ ನಿಮಗೆ? ನಮ್ಮ 10 ವರ್ಷದಿಂದಲೂ ಬಂದಿಲ್ಲ. ಡಿಕ್ಲೇರ್ ಆಗಿದೆಯಾ? ಅವರೆಲ್ಲ ಬರೋದು ಯಾವಾಗ ಅಂದರೆ ಡಿಕ್ಲೇರ್ ಆದಮೇಲೆ ನಾಮಪತ್ರ ಸಲ್ಲೋಟಾದ್ಮೇಲೆ ಬರ್ತಾರೆ. ನಾವು ಅದನ್ನೇ ತಯಾರಿ ಮಾಡ್ತಿದ್ವಿ, ಅದಕ್ಕೆ ಮುಂಚೆನೇ ತಯಾರಿ ಮಾಡಕ್ಕೆ ಬರ್ತಿದ್ವಿ. ಏನು MLA ಚುನಾವಣೆ ಹತ್ರ ಬರ್ತಾ ಇದೆ, 2 ವರ್ಷ ಇದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಕಚೇರಿ ಓಪನ್ ಮಾಡಿ ಒಂದು ಸಂಘಟನೆ ಮಾಡೋಣ, ಪ್ರಯತ್ನ ಮಾಡೋಣ ಅಂತ ಬಂದಿದ್ದಾರೆ ಅನ್ನೋದೊಂದು ಸಾರ್ವಜನಿಕರ ಒಂದು ಪ್ರಶ್ನೆ ಸರ್. ಸಾರ್ವಜನಿಕರಿಗಿಂತ ನಿಮ್ಮ ಪ್ರಶ್ನೆನೇ ಅದಾಗಿರೋದ್ರಿಂದ ಅದಕ್ಕೆ ಉತ್ತರನ ಈಗ 2 ವರ್ಷದಲ್ಲಿ ಟ್ರೈ ಮಾಡಿಕೊಡ್ತೀವಿ. ಆಯ್ತು, ಸ್ವೀಕಾರ ಮಾಡ್ತೀವಿ ನೀವು ವಿಚಾರ. ಈಗ ಹಿಂದೆನೂ ಕಚೇರಿ ಇತ್ತು ನಮ್ದು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಅದು ಸರಿ ಚೆನ್ನಾಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಹೊಸದಾಗಿ ಕಚೇರಿ ಮಾಡಿಲ್ಲ, ಆಕ್ಟಿವಿಟಿ ಆಗಿದೆ. ಅಲ್ಲ, ನಿರಂತರವಾಗಿ ಇಲ್ಲಿಂದ ಆಚೆಗೆ ಇನ್ನೊಂದು 4-5 ತಿಂಗಳು ಏನು ಚಟುವಟಿಕೆ ಆಗದೆ ಇದ್ದ ಕೇಳಿದ್ವಿ. ಓಕೆ ಸರ್. ಕೊನೆಯದಾಗಿ ಒಟ್ಟಾರೆ ಆಮ್ ಆದ್ಮಿ ಪಕ್ಷದ ನೂತನ ಕಚೇರಿ ಆರಂಭ ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ಎಲ್ಲರೂ ತುಂಬಾ ಬಂದಿದ್ದೀರಿ. ಒಂದು ಸಂತೋಷದ ವಿಚಾರ ಏನಂದ್ರೆ, ಅದು ಎಷ್ಟು ಕಷ್ಟ ಅನ್ನೋದು ಇದ್ದಲ್ಲಿ ಇವರಿಬ್ರು ಪ್ರಯತ್ನ ಮಾಡಿದ್ದಾರೆ, ತಾಲೂಕು ಅಧ್ಯಕ್ಷರು ಮತ್ತು ಇವರಿಬ್ಬರು.
ಏನೂ ಇಲ್ಲದೆ ಇರ್ತಕ್ಕಂಥ ಸೊನ್ನೆಲಿರ್ತಕ್ಕಂಥ ಅಥವಾ ಮೈನಸ್ನಲ್ಲಿರ್ತಕ್ಕಂಥ ಜನಕ್ಕೆ ಇಷ್ಟೊಂದು ಕಲರ್ಫುಲ್ಲಾಗಿ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಜನ ಸೇರಿಸ್ತಕ್ಕಂಥ ಅದು ಏನು ದೊಡ್ಡ ರಾಜಕಾರಣಿಗಳಿಲ್ಲ, ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಆಮೇಲೆ ಬಿಲ್ಡರ್ಸ್ ಇಲ್ಲ, ಆಮೇಲೆ ಕಾಂಟ್ರಾಕ್ಟರ್ಸ್ ಇಲ್ಲ, ಗಣಿ ದಣಿಗಳಿಲ್ಲ, ಎಲ್ಲರೂ ಕೂಡ ಒಂಥರ ಜನತೆ ಬದುಕು ಅಂಥದ್ದು ಇಂಥದ್ದು ಸೇರಿರೋದು ಎಲ್ಲೋ ಒಂದು ವಾಸನೆ ಕಾಣ್ತಿದೆ, ಬೇಡ ಬದಲಾಯಿಸಬೇಕು. ಪರ್ಯಾಯ ವ್ಯವಸ್ಥೆ ಇಲ್ಲೆಲ್ಲ ಕಾಣ್ತಾ ಇದೆ, ಕಾಣಿಸ್ತಾ ಇದೆ. ಒಟ್ಟಾರೆ ಸರ್ ಪಾವಗಡ ತಾಲೂಕಿನ ಜನತೆಗೆ ಕೊನೆಯದಾಗಿ ಏನನ್ನು ಹೇಳಿದ್ರಿ ಬಯಸ್ತೀರಿ? ಪ್ರೀತಿಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಲ್ಲರ ಥರ ನಾವೇನು ಸುಳ್ಳು ಹೇಳಕ್ಕೆ ಬರ್ತಿಲ್ಲ. ನಮ್ಮನ್ನು ಗೆಲ್ಸೋದು ಸೋಲಿಸೋದು ಅದು ಎಲ್ಲಕ್ಕಿಂತ ಮುಂಚೆ ಪರ್ಯಾಯ ಬೇಕಾ ಬೇಡವೋ ಮೊದಲು ಯೋಚನೆ ಮಾಡಿ, ಕಡ್ಡಾಯ ಮತದಾನ ಮಾಡಿ. ಮತದಾನ ಮಾಡೋದಕ್ಕೆ ಮುಂಚೆ ಯಾತಕ್ಕೆ ಮಾಡ್ತಿದ್ದೀವಿ, ಯಾರಿಗೆ ಮಾಡ್ತಿದ್ವಿ, ಇಷ್ಟು ವರ್ಷ ಮಾಡಿದ್ದರಿಂದ ನಮಗೆ ಫಲ ಏನು ಸಿಕ್ಕಿದೆ, ಮತ್ತು ಅದಕ್ಕೆ ಅನಾನುಕೂಲ ಆಗಿದ್ರೆ ಇನ್ನೊಬ್ಬರನ್ನ ಯಾಕೆ ಆಯ್ಕೆ ಮಾಡ್ಬೋದು, ನಮ್ಮ ಮನೆಯವರೇ ಯಾಕೆ ಆಗಬಾರ್ದು ಅನ್ನೋದು ಯೋಚನೆ ಮಾಡಿ ಅಂತ ನಾನು ಮಾತಾಡ್ತೀರಿ. ಇಷ್ಟೊತ್ತು ಈಗ ನಿಮ್ಮ ಪಾರ್ಟಿಯಲ್ಲೇ ನೆಕ್ಸ್ಟ್ ಗ್ರಾಜುವಲ್ ಆದಮೇಲೆ ಮುಂದೆ ಯಾರು ಸರ್ ರಾಷ್ಟ್ರೀಯ ನಾಯಕತ್ವಕ್ಕೆ? ಯಾರು ಬೇಕಾದರೂ ನಾನೇ ಆಗ್ಬೋದು, ಇನ್ಯಾರೋ ಆಗ್ಬೋದು, ಇನ್ಯಾವುದೋ ಊರಿನ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬೋದು, ಅಂಗಡಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿನೂ ಆಗ್ಬೋದು. ಅರ್ಹತೆ ಮುಖ್ಯ ಆಗುತ್ತೆ, ದೇಶದ ಹಿತವನ್ನು ಕಾಪಾಡ್ತಕ್ಕಂಥವ್ರು. ನಮ್ಮಲ್ಲಿ ಕುಟುಂಬ ರಾಜಕಾರಣ ಬರಬಾರ್ದು ಅಂತಲೇ ತೀರ್ಮಾನ ಮಾಡಿದ್ದೀವಿ, ಹಾಗಾಗಿ ಬರೋದಕ್ಕೆ ಕೊಡೋದಿಲ್ಲ. ಕುಟುಂಬ ರಾಜಕಾರಣದಲ್ಲೂ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈಗ ನನ್ನ ಮಗ ಎಲ್ಲೋ ಬೇರೆ ಕಡೆ ಎಲ್ಲೋ ಊರಲ್ಲಿ ಉತ್ಕೊಂಡು ಓದ್ಕೊಂಡು ಅವನು ರಾಜಕಾರಣ ಮಾಡ್ಕೊಂಡಿದ್ದು ಅಲ್ಲೇನಾದರೂ ಶಕ್ತಿಯನ್ನು ಬೆಳೆಸ್ಕೊಂಡು ಜನ ಪ್ರೀತಿಸಿದ್ರೆ ಅದನ್ನು ನಾನು ಕುಟುಂಬ ರಾಜಕಾರಣ ಅಂತ ಹೇಳಲ್ಲ. ಆದರೆ ನೀವು ಒಬ್ಬ ಚೀಫ್ ಮಿನಿಸ್ಟರ್ ಆಗಿಯೋ, ಪ್ರಧಾನಮಂತ್ರಿ ಆಗಿಯೋ, ಅಥವಾ ಚೀಫ್ ಮಿನಿಸ್ಟರ್ ಆಗಿಯೋ, ಅಥವಾ ಮಂತ್ರಿಗಳಾಗಿಯೋ ಪ್ರತಿಯೊಂದು ಜಾಗದಲ್ಲೂ ಕೂಡ ಚುನಾವಣೆ ನಿಲ್ಲುವಾಗ ಜಾತಿಯನ್ನು ನೋಡಿಕೊಂಡು ನಿಮ್ಮ ಮನೆಯವ್ರನ್ನ ಅಣ್ಣ ತಮ್ಮದಿರಿಗೆ ಅನುಕೂಲ ಇದೆಯಾ ಮಾಡೋ, ಇನ್ನೊಬ್ಬರು ನೆಕ್ಸ್ಟ್ ಮಾಡೋದಕ್ಕೆ ಯಾಕೆ ನನಗೆ ವಯಸ್ಸಾಯಿತು ಇನ್ನೊಬ್ಬರನ್ನ ನನ್ನ ಜಾಗಕ್ಕೆ ತರೋದಾಗಲಿ, ಈ ಥರ ಚಿಂತನೆಯಲ್ಲಿ ನನ್ನ ಕಣ್ಣೆದುರಿಗೆ ಕಾಣಿಸ್ತಕ್ಕಂಥದ್ದು. ಇವಾಗ ಉದಾಹರಣೆ ಹೇಳಬೇಕು, ದೇವೇಗೌಡರು ಮನೆ ಕುಟುಂಬ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ದೇವೇಗೌಡರು ಸಂತೋಷ, ಪ್ರಸಿದ್ಧ ರಾಜಕಾರಣಿಗಳು, ಮುತ್ಸದ್ದಿಗಳು ಮತ್ತು ಅಪಾರವಾದ ಗೌರವ ನನಗಿದೆ. ಮಗ ಯಾವುದೋ ಕಾರಣದಲ್ಲಿ ಬಂದಾದ್ಮೇಲೆ ಮಗ ಬಂದರು, ಇನ್ನೊಬ್ಬ ಮಗ ಬಂದರು, ಮೊಮ್ಮಕ್ಕಳಿಬ್ಬರು ಬಂದರು, ತಿರುಗಿ ಜೈಲಿಗೆ ಹೋದರು. ಈ ಥರದಲ್ಲಿ ಅಂದರೆ ಒಂದು ಹಾಸನ ಜಿಲ್ಲೆನಲ್ಲೋ ಅಥವಾ ಇನ್ನೊಂದು ಜಿಲ್ಲೆನಲ್ಲೋ ಇನ್ನೊಬ್ರು ಯಾರೂ ನಿಲ್ಲೋದಕ್ಕೆ ಅರ್ಹತೆ ಇಲ್ವಾ? ಅರ್ಹತೆ ಇದ್ರೂ ನಿಲ್ಲಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ದುಡ್ಡಿನ ಅಭಾವ, ಪ್ರಬಲವಾದ ಶಕ್ತಿ, ಜನಶಕ್ತಿ, ಎಲ್ಲವನ್ನೂ ಇಟ್ಕೊಂಡು ಉಪಯೋಗಿಸ್ಕೊಂಡು ಮಾಡ್ತಕ್ಕ. ಇದು ಒಂದು ಪಾರ್ಟಿಯ ಒಂದು ವ್ಯಕ್ತಿಯ ಹೆಸರು ಹೇಳಿದೆ. ಡಿ ಕೆ ಶಿವಕುಮಾರ್ ಮನೆಯಲ್ಲೂ ಅದೇ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ, BJPನಲ್ಲಿ ಅಥವಾ ಯಡಿಯೂರಪ್ಪನವ್ರ ಮನೆಯಲ್ಲೂ ಅದೇ ಆಗ್ತಾ ಇದೆ, MB ಪಾಟೀಲ್ರ ಮನೆಯಲ್ಲೂ ಅದೇ, ಜಾರಕಿಹೊಳಿಯವ್ರ ಕುಟುಂಬ ರಾಜಕಾರಣ, ಕೋಮು ರಾಜಕಾರಣ ಮತ್ತು ಜಾತಿ ರಾಜಕಾರಣದಿಂದ ಸಾರ್ವಜನಿಕರೇನು ಗುಲಾಮ್ರ ನಿಮಗೆ? ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಅಂಥ ಒಂದು ಪರಿಸ್ಥಿತಿಯನ್ನು ಕೇಜ್ರಿವಾಲ್ರವರು ಡೆಲ್ಲಿಯಲ್ಲಿ ತಪ್ಪಿಸಿದ್ದಾರೆ. ಇವತ್ತು ನಾನಿಷ್ಟು ಹೇಳಿದೆ, ಕೋಮುವಾದ, ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ ನಮ್ಮ ಪಕ್ಷದಲ್ಲಿ ಮಾಡಿದ್ರೆ ಹೇಳಿ, ತಿದ್ಕೊಂತೀವಿ ನಾವು ಸರ್. ಯಾಕೆಂದ್ರೆ ಈಗ ಯುವ ರಾಜ್ಯಸಭಾ ಸಂಸದ ನಮ್ಮ ರಾಘವ್ ಚಡ್ಡಾ ನಿಮ್ಮ ಪಾರ್ಟಿಯಲ್ಲಿ ಇದಾರಲ್ವಾ, ಅವ್ರನ್ನ ತುಳಿಯುವಂತ ಪ್ರಯತ್ನಗಳು ನಡೀತಾ ಇದೆ ನಿಮ್ಮ ಪಾರ್ಟಿಯಲ್ಲಿ? ಯಾರು ತುಳಿತಾ ಇಲ್ಲ, ಅವನೇ ತುಳ್ಕೊಂಡಿದ್ದು. ಕೆಲವು ಟೈಮ್ ಅಂದರೆ ಅನುಕೂಲ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬ ಏನೂ ಗೊತ್ತಿಲ್ಲದೆ ಬೆಳೆಸಕ್ಕೆ ನಾವು ಪ್ರಯತ್ನ ಪಟ್ಟಾಗ, ಬೆಳೆದಾಗ ಅವರು ಎಷ್ಟು ಮಟ್ಟಿಗೆ ನಿಯತ್ತಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕಾಗಿತ್ತು, ಅದು ಬಿಟ್ಟು ಸ್ವಾರ್ಥಕ್ಕೆ ಹೋದಾಗ, ಅಧಿಕಾರವನ್ನು ನಾವು ಅವಕಾಶ ಮಾಡಿಕೊಟ್ಟಾಗ ರಾಜ್ಯಸಭೆಯಲ್ಲಿ ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ವಿಚಾರವನ್ನು ಬಿಟ್ಟು ವೈಯಕ್ತಿಕ ಬೆಳವಣಿಗೆಗೋಸ್ಕರ ದುಡಿಯಕ್ಕೆ ಹೋದಾಗ ಅಂಥವ್ರ ಬಗ್ಗೆ ಮಟ್ಟ ಹಾಕಬೇಕಾಗಿದೆ, ಹಾಕಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾಘವ್ ಚಡ್ಡಾ ಒಂದು ಒಳ್ಳೆ ಉತ್ತಮ ವಾಗ್ಮಯಾಗಿ ಬೆಳೀತಾವ್ರೆ, ಅದನ್ನು ಸಹಿಸಕ್ಕಾಗದೆ ಬಿಜೆಪಿಯವರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಮಾಜಿಕ ತಾಳದ ಅನುಕೂಲಗಳನ್ನು ಬರೀತಿದ್ದಾಗ ನಾವು ಬೆಳೆಸಿದಂಥ ವ್ಯಕ್ತಿ ನಮ್ಮ ವಿರುದ್ಧವಾಗಿದ್ದರೆ ಅಲ್ಲೇ ಹೋಗಿ ಸೇರ್ಕೊಂಡ್ಲಿ, ಯಾರು ಬೇಡ ಅಂತ ಬಿಟ್ಟಿದ್ದು. ಈಗ ರಾಘವ್ ಚಡ್ಡಾ ಅವರು BJP ಸೇರ್ತಾರ ಸರ್? ಯಾರಿಗೆ ಗೊತ್ತು, ಸೇರುವ ಉದ್ದೇಶ ಇಲ್ಲದಿದ್ರೆ ಯಾಕೆ ಮಾಡ್ತಾ ಇದ್ರು? ಅವರು, ಅವ್ರ ಹೆಂಡತಿ ಮತ್ತು ಅವ್ರ ಸಂಬಂಧಿಕರೆಲ್ಲ BJPಯವ್ರ ಜೊತೆ ಸಂಬಂಧ ಇದೆಯಂತೆ. ಅವರಿಗೆ ಇನ್ನೊಂದೇನೋ ಒಂದು ಸುದ್ದಿ ಬಂತು, ಅವ್ರಿಗೆ ಭಾಳ ಭಯ ಇದೆ, ನನ್ನ ಕಡೆ ಪರದೆ ಇದ್ದರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಅದನ್ನು ಬೇರೆ ಬೇರೆ ತಾಣದಲ್ಲಿ ನಾವು ನೋಡಿದ್ದೀವಿ. ಇದ್ರೂ ಇರ್ಬೋದು, ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಸಿದ್ಧಾಂತ, ಇತಿಹಾಸ ಎಲ್ಲವನ್ನು ಬಿಟ್ಟು ಹೋದಕ್ಕೆ ಕಾಣಿಸ್ತಾ ಇದೆ. ಈಗ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದೆ ಸರ್, ಅದರ ವಿರುದ್ಧವಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಯಾವ ಥರ ಒಂದು ಹೋರಾಟಗಳಾಗ್ತಾ ಇದೆ ಸರ್? ಇವತ್ತಿನ ನಾವು ಶುರು ಮಾಡಿದ್ದೇವೆ ಹೊಸ, ಇಲ್ಲಿ ಭಾಳ ಇದು ಒಂದು ಜಾಗ ತೆಗೆದುಕೊಂಡು ಇಲ್ಲಿಂದ ಇತ್ತು. ಇವಾಗ ನಾವು ಬರ್ತಕ್ಕಂಥ ಚುನಾವಣೆ 2 ವರ್ಷ ಅಥವಾ 3 ವರ್ಷದಲ್ಲಿ ಸುಮಾರು ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರ ಪಂಚಾಯತಿ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ ಮತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟು. ಆ ದೃಷ್ಟಿಯಿಂದ ಗಟ್ಟಿಯಾಗಿ ದಿನನಿತ್ಯವೂ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಜಾಗ ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಇದೇ ಸ್ಥಳೀಯ ಸಂಸ್ಥೆಗಳಿದ್ದಾರೆ, ಅಕ್ಕಮ್ಮವರು ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಮಾಡಬೇಕು ಅಂತ ಒಂದು ಆದೇಶವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇನ್ಮೇಲೆ ನಿರಂತರವಾಗಿ ನಾವು ಇವಾಗಿರೋ ಶಕ್ತಿಯಲ್ಲಿ ನಾಳೆನೇ ಮಾಡಿಸ್ತೀವಿ, ನಾಡದ್ದೇ ಮಾಡಿಸ್ತೀವಿ ಪರಿಹಾರವನ್ನು ಹೇಳೋಕ್ಕಾಗೋದಿಲ್ಲ. ಪರಿಹಾರಕ್ಕೆ ಅನ್ಯಾಯ ಆಗಿರೋದನ್ನು ಧ್ವನಿ ಎತ್ತೋದಕ್ಕಂತೂ ಮಾಡ್ತೀವಿ. ಧ್ವನಿ ಎತ್ತಿ ಸಂಬಂಧಪಟ್ಟವ್ರ ಕೈಲಿ ಅದನ್ನು ಆದಷ್ಟು ಬೇಗ ಮಾಡಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ.